ನಮಸ್ತೆ ವೀಕ್ಷಕರೇ, ಜನಶಕ್ತಿ ನ್ಯೂಸ್ಗೆ ಸ್ವಾಗತ. ನಾನು ಜಯನ್ ಬಸವರಾಜು. ಕೊಲ್ಲಿ ರಾಷ್ಟ್ರಗಳ ಒಂದು ನಿರಂತರವಾದ ಯುದ್ಧದಿಂದ ನಮ್ಮ ರಾಜ್ಯದ ಮೇಲೆ ಕೂಡ ಅದರ ಒಂದು ಪರಿಣಾಮ ಬೀರಿದೆ. ಈ ಹಿಂದೆ ಹೋಟೆಲ್ ಉದ್ಯಮಗಳು ಕೂಡ ಎಲ್ಲ ಬಂದಾಗಿದ್ದೋ, ಒಂದು ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಆಗ್ದಂಗೆ. ಈಗ ಕೂಡ ಒಂದು ಆಟೋ ಉದ್ಯಮ ಏನಿದೆ ಅವ್ರಿಗೂ ಕೂಡ ಒಂದು ಇದರಿಂದ ಒಂದು ಯುದ್ಧದಿಂದ ಪೆಟ್ಟು ಬಿದ್ದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ CNG ಕೊರತೆ ಮತ್ತು LPGಗಳ ಕೊರತೆಯಿಂದಾಗಿ ಆಟೋ ಉದ್ಯಮಕ್ಕೂ ಕೂಡ ಈಗ ಒಂದು ದೊಡ್ಡ ಪೆಟ್ಟೆ ಬಿದ್ದಿದೆ. ನಾವು ಆಗಲೇ ಕಳೆದ ಒಂದು ವಾರದಿಂದ ಕೂಡ ನೋಡ್ತಾ ಇದ್ದೀವಿ. ಏನಂತ ಅಂದರೆ ಆಟೋಗಳು ಒಂದು CNG ಮತ್ತು LPGಯನ್ನು ಪಡೆಯೋದಕ್ಕೆ ಸಾಲುಗಟ್ಟಿ ದಿನಗಟ್ಟಲೆ ನಿಂತು ಒಂದು LPGಯನ್ನು ಪಡಿತಿರೋವಂಥದ್ದನ್ನು ಇವತ್ತು ಕೂಡ ನಾವು ಒಂದು ನೆಲಮಂಗಲ ಭಾಗದ ಒಂದು LPG ಸ್ಟೋರ್ಗೆ ಬಂದಿದ್ದೇವೆ. ಇಲ್ಲಿ ನೋಡೋಣ ಇಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ. ಮತ್ತು ಇಲ್ಲಿ ಈಗಲೂ ಕೂಡ ನೀವು ದೃಶ್ಯಗಳಲ್ಲಿ ನೋಡ್ಬೋದು, ಆಟೋಗಳು ಬರ್ತಾನೆ ಇದೆ. ದೈನಂದಿನವಾಗಿ ಬರೋದಂಥ ಒಂದು ಸಂಖ್ಯೆಯಲ್ಲಿ ಹೆಚ್ಚಿನದಾಗಿ ಬರ್ತಾ ಇದೆ ಆಟೋಗಳು. ಇಲ್ಲಿ ಕೆಲವರನ್ನ ಮಾತಾಡ್ಸೋದಕ್ಕೆ ನಾವು ಪ್ರಯತ್ನ ಕೂಡ ಪಡೋಣ, ಬನ್ನಿ. LPG ಒಂದು ಪ್ರಾಬ್ಲಮ್ ಆಗಿ ನಿನ್ನೆ ಎಲ್ಲ ಕೂಡ ನಾವು ನೋಡ್ಬೋದು, ಕಳೆದ ಒಂದು ವಾರದಿಂದನೂ ಸಾಲಗಟ್ಟಿ ಕ್ಯೂ ಗಟ್ಟಲೆ ನಿಂತ್ಕೊಂಡು ಒಂದು LPGನ ಪಡ್ಕೊತಿದ್ದೀರಾ. ಹೇಗಿದೆ ಪರಿಸ್ಥಿತಿ? ಇಡೀ ಬೆಂಗಳೂರಲ್ಲಿ ಎಲ್ಲೂ ಗ್ಯಾಸ್ ಸಿಗ್ತಾ ಇಲ್ಲ. ಬೆಂಗಳೂರಲ್ಲಿ 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಎಲ್ಲ ಆಗ್ದಿದ್ದಕ್ಕೋಸ್ಕರ ನೈಟು 11 ಗಂಟೆ 12 ಗಂಟೆ ರಾತ್ರಿವಾದರೂ ಆಟೋಗಳು ಇಲ್ಲಿ ಬಂದವೆ. ಈ ಬಂಕ್ ಓನರು ಪಾಪ ಎಕ್ಸ್ಟ್ರಾ ದುಡ್ಡು ಕೊಟ್ಟು ನಮ್ಮ ಆಟೋಗಳಿಗೋಸ್ಕರ ಎಕ್ಸ್ಟ್ರಾ ದುಡ್ಡು ಕೊಟ್ಟು ತರಿಸಿ ನಮಗೆಲ್ಲ ತುಂಬ ಒಳ್ಳೆ ಕೆಲಸ ಮಾಡ್ತಾವ್ರೆ. ನಮ್ಮ ಆಟೋಗಳಿಗೆ ಸದ್ಯಕ್ಕೆ ಇವತ್ತಿನ ಪರಿಸ್ಥಿತಿ ಒಳಗೆ ದೇವ್ರವ್ರು ಇವತ್ತು ದೇವರು ಅಂತಲೇ ಹೇಳಬೇಕು. ಯಾಕೆಂದರೆ 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಆಟೋಗಳು ಕ್ಯೂ ನಿಂತ್ಕೊಂಡಿದ್ದು ನೋಡ್ಲಾರ್ದಿರ ಅವರು ಎಷ್ಟೇ ದುಡ್ಡಾದ್ರೂ ಪರವಾಗಿಲ್ಲ, ನಾವು ದುಡ್ಡು ಕೊಟ್ಟು ಗ್ಯಾಸ್ ತರಿಸ್ತೀವಿ ಅಂತ ತರಿಸ್ಬಿಟ್ಟು 11 ಗಂಟೆ 12 ಗಂಟೆ ರಾತ್ರಿ ಅದು ಗ್ಯಾಸ್ ಹಾಕಿ ನಮ್ಮ ಹುಡುಗರು ಕೆಲಸ ಮಾಡ್ತಕ್ಕಂಥ ಹುಡುಗರು ಅವ್ರು ಊಟ ತಿಂದಿರೋನೇ ಕೆಲಸ ಮಾಡಿ ಇವತ್ತು ಎಲ್ಲರಿಗೂ ತುಂಬ ಒಳ್ಳೆ ಕೆಲಸ ಮಾಡ್ಕೊಂಡು ಕೊಟ್ಟವ್ರೆ. ಇವತ್ತಿನ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ನೆಲಮಂಗಲ ಪರವಾಗಿಲ್ಲ. ಅಲ್ಲ, ಏನಂತ ಅಂದರೆ ಇವಾಗ ಆಟೋನೇ ನಂಬ್ಕೊಂಡು ಜೀವನ ನಡೆಸ್ತಿರೋ ಅಂಥವ್ರು ನೀವುಗಳಾಗಿರ್ತೀರಾ. ಇವಾಗ ಲೋನ್ ಇರುತ್ತೆ, ಮತ್ತೊಂದಿರುತ್ತೆ. ನೀವು ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು LPG ತುಂಬಿಸ್ಕೊಳ್ಳೋದಕ್ಕೆ ನಿಮ್ಮ ಸಮಯ ವ್ಯರ್ಥ ಆದರೆ ಪೀಕ್ ಅವರ್ಸಲ್ಲಿ ನಿಮಗೆ ಬಾಡಿಗೆಗಳು ಸಿಗಲ್ಲ. ಹೇಗೆ ಫೇಸ್ ಮಾಡ್ತಿದ್ದಾರೆ ಈ ಸಿಚುವೇಶನ್? ಅದಂತೂ ಹೇಳಲಾರ್ದ ಪರಿಸ್ಥಿತಿ, ಕಷ್ಟದ ಪರಿಸ್ಥಿತಿ. ಇವತ್ತು ಬಸ್ಗಳು ಫ್ರೀ, ಜನ ಹತ್ತಲ್ಲ. ಆಟೋಗಳು ಗ್ಯಾಸ್ ಹಾಕ್ಸ್ಕೊಂಡು ಸುಮ್ಮನೆ ಸುತ್ತಬೇಕು, ಗ್ಯಾಸ್ ಖಾಲಿ ಮಾಡ್ಕೊಂಡು ಮನೆಗೋಗ್ಬೇಕು. ಅದ್ರಲ್ಲಿ ಏನು ಉಡ್ತಾ ಇಲ್ಲ. 10 ರೂಪಾಯಿನ ಜಾಸ್ತಿ ಕೇಳ್ರಿ, ಯಾಕ್ರಿ 10 ರೂಪಾಯಿ ಜಾಸ್ತಿ ಕೊಡ್ಬೇಕು ನಿಮಗೆ ಅಂತ ಕೇಳ್ತಾರೆ ಪ್ಯಾಸೆಂಜರು. ನಾವು 10 ರೂಪಾಯಿ ಜಾಸ್ತಿ ಕೇಳಕ್ಕೆ ನಮಗೂ ಬೇಜಾರು. ಇಲ್ಲಿ ಗ್ಯಾಸ್ ಪರಿಸ್ಥಿತಿ ನೋಡ್ರಿ ಹಿಂಗಾಗಿದೆ. ಇವತ್ತು ಎಲ್ಲ ಜನ ಸಾರ್ವಜನಿಕರು ಸಹಕರಿಸ್ಬೇಕು. ಮತ್ತು ಗ್ಯಾಸ್ ಸಿಗ್ತಾ ಇಲ್ಲ, ಒಂದು 10 ರೂಪಾಯಿ ಜಾಸ್ತಿನೇ ಕೊಡೋಣ, ನಾವು ಸ್ವಲ್ಪ ಸಹಾಯ ಮಾಡೋಣ ಅಂತ ಸಹಾಯ ಮಾಡಿದ್ರೆ ಏನೋ ನಮ್ಮಂಥವ್ರು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಅಟ್ಲೀಸ್ಟು ಒಂದು EMI ಏನನ್ನ ಕಟ್ಕೊಂಡು ಜೀವನ ಮಾಡ್ಕೊಬೋದು ಅಂತ ಹೇಳ್ತಿದ್ದೀನಿ. ಆಮೇಲೆ ಈಗ ಮುಂಚಿನ ದರಕ್ಕೂ ಈ ದರಕ್ಕೂ ಏನಾದರೂ ವ್ಯತ್ಯಾಸ ಆಗಿದೆಯಾ LPGದು? ಹೌದು, ಮುಂಚೆ ದರ ಕಮ್ಮಿ ಇತ್ತು. ಇವಾಗ ಯುದ್ಧ ಸ್ಟಾರ್ಟ್ ಆದಮೇಲೆ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಗ್ಯಾಸ್ ರೇಟ್ ಎಲ್ಲ ಕಡೆ ಜಾಸ್ತಿ ಆಗಿದೆ. ಒಂದೊಂದು ಬಂಕಲ್ಲಿ ಒಂದೊಂದು ಥರ ರೇಟು ಇರೋದ್ರಲ್ಲಿ ನೆಲಮಂಗಲ ಪರವಾಗಿಲ್ಲ. ಬೆಂಗಳೂರಲ್ಲಿ ಹೋದರೆ 100 ರೂಪಾಯಿ 120 ರೂಪಾಯಿ 115 ರೂಪಾಯಿ ಮಾರ್ತಾರೆ. ಇಲ್ಲಿ ಪರವಾಗಿಲ್ಲ, ಇರೋದ್ರಾಗೆ ಅವರೇಜ್ ರೇಟ್ ಮಾರ್ತಾವ್ರೆ. ಈಗ ಇನ್ನೊಂದು ವೇಳೆ ಏನಾದರೂ ಈಗ ಇದೇ ರೀತಿ ಯುದ್ಧ ಮುಂದುವರೆದ್ರೆ ತಮ್ಮ ಪರಿಸ್ಥಿತಿಗಳೆಲ್ಲ ಬೀದಿ ಪಾಲು. ಇನ್ನೇನು ಮಾಡೋಕ್ಕಲ್ಲ. ಕೂಲಿ ಮಾಡೋಕ್ಕೂ ನಮ್ಮ ಕೈಲಾಗಲ್ಲ. ಇವತ್ತು ಯಾರು ಕೊಡ್ತಾರೆ ನಮಗೆ ಕೂಲಿ? ಕೆಲಸಕ್ಕೆ ಹೋದರೆ ನಿನಗೆ ಎಕ್ಸ್ಪೀರಿಯೆನ್ಸ್ ಏನೈತೆ ಅಂತ ಕೇಳ್ತಾರೆ. ಈ ಎಕ್ಸ್ಪೀರಿಯೆನ್ಸ್ ಆಟೋ ಓಡಿಸೋ ಎಕ್ಸ್ಪೀರಿಯೆನ್ಸ್ ಅಂದ್ರೆ ಯಾರು ಕೂಲಿ ಕೆಲಸ ಕೊಡ್ತಾರೆ? ಈ ಗ್ಯಾಸು ಯುದ್ಧ ಏನೋ ನಿಲ್ಲಿಲ್ಲ ಅಂದರೆ ಈ ಆಟೋ ಡ್ರೈವರ್ಗಳು ಏನೋ ಲಕ್ಷಾಂತರ ಜನ ಆಟೋ ಡ್ರೈವರ್ಗಳು ಹೆಂಡ್ರು ಮಕ್ಕಳು ಬೀದಿ ಪಾಲೆ. ಇವತ್ತು ಸರ್ಕಾರ ಇವತ್ತೇನಾನ ಒಂದು ಮನಸ್ಸು ಮಾಡಿ ಅವ್ರಿಗೆ ಒಂದು ಒಳ್ಳೆ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಏನೊಂದು ಎಕ್ಸ್ಪೆಕ್ಟ್ ಮಾಡ್ತೀರಾ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದಿಂದ ಈ ಒಂದು ನಿಮಗೆ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಅವರು ಯಾವ ರೀತಿ ನಿಮಗೆ ನೆರವಿಗೆ ಧಾವಿಸಬೇಕು ಅಂತ ನೀವು ಅನ್ಕೊತೀರಾ? ಸರ್ಕಾರ ಇವತ್ತು ಏನು ಧಾವಿಸ್ಬೇಕು ಅಂತಂದರೆ ಈ ಆಟೋ ಡ್ರೈವರ್ಗಳಿಗೆ ಕನಿಷ್ಠ ಆಟೋ ದರ ಜಾಸ್ತಿ ಮಾಡಬೇಕು. ಆಟೋ ದರ ಜಾಸ್ತಿ ಮಾಡಲಿಲ್ಲ ಅಂದರೆ ನಾವು ಯಾರ ಥರ ಕೇಳೋಕ್ಕಾಗಲ್ಲ. ಯಾಕ್ರಿ ಕಡಿಮೆ ಐತಿ, ನೀವು ಯಾಕ್ರಿ ಜಾಸ್ತಿ ಕೇಳ್ತೀರಾ ಅಂತ ಕೇಳ್ತಾರೆ. ಆಟೋ ದರ ಜಾಸ್ತಿ ಮಾಡಿಕೊಡ್ಲಿ. ಬಸ್ಸು ಫ್ರೀ ಇರೋದ್ರಿಂದ ನಾವು ಆಟೋಗಳು ಯಾರು ಓದ್ತಾ ಇಲ್ಲ, ಇದಂತೂ ಖಂಡಿತ. ಇನ್ನೇನು ಅದೇ ಸಮಸ್ಯೆ, ಮೇನ್ ಸಮಸ್ಯೆ ಆಗಿರೋದು. ಬಸ್ ಫ್ರೀ ಇರೋದ್ರಿಂದ ಆಟೋಗಳಿಗೆ ಯಾರು ಓದ್ತಾ ಇಲ್ಲ. ಆಟೋ ದರ ಜಾಸ್ತಿ ಮಾಡ್ಕೊಂಡು ಕೊಡಬೇಕು. ಜಾಸ್ತಿ ಮಾಡಲಿಲ್ಲ ಅಂದರೆ ನಾವೇ ಕೇಳೋಕ್ಕಾಗಲ್ಲ. ಮಿನಿಮಮ್ ಚಾರ್ಜ್ ಇಷ್ಟೈತೆ, ನೀವು ಯಾಕೆ ಅಷ್ಟು ಕೇಳ್ತೀರಾ ಅಂತ ಕೇಳ್ತಾರೆ. ಅವರು ಗ್ಯಾಸ್ ಜಾಸ್ತಿ ಆಗಿದೆ ಅಂದರೆ ಯಾರೂ ಕೇಳಲ್ಲ. ಗ್ಯಾಸ್ ಜಾಸ್ತಿ ಆಗಿದೆ 10 ರೂಪಾಯಿ ಜಾಸ್ತಿ ಕೊಡ್ರಿ ಅಂತ ಕೇಳಿದ್ರೆ ಯಾರೂ ಕೇಳಲ್ಲ. ಅದು ನಿಮ್ಮನೆ ಬರೋರಿ ಅಂತಾರೆ. ಅದು ನಿಮ್ಮನೆ ಬರ ಏನಾಯ್ತು ಅದನ್ನು ತಗೋ ಅಂತಾರೆ. ಅಟ್ಲೀಸ್ಟು ಇದಕ್ಕಾದರೂ ಇವಾಗಲಾದರೂ ಗ್ಯಾಸವರು ಆಟೋ ದರ ಸ್ವಲ್ಪ ಜಾಸ್ತಿ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ.